ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕವಾಗಿರತಕ್ಕಂತಹ ಶುಭಾಶಯಗಳು. ದಸರಾ ಅಂದರೆ ವಿಜಯೋತ್ಸವ ಅಂತ. ಏನಿದು ವಿಜಯೋತ್ಸವ? ನಮ್ಮ ದುರ್ಗೆ 9 ಅವತಾರಗಳನ್ನು ಎತ್ತಿ ಮಹಿಷಾಸುರ ಅಂತಕ್ಕಂಥ ರಾಕ್ಷಸನನ್ನು ಸಂಹಾರ ಮಾಡಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಹಬ್ಬ, ಗೆಲುವಿನ ಹಬ್ಬ, ವಿಜಯದ ಹಬ್ಬ. ನೋಡಿ, ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ದಸರಾ ಏನು ವಿಜಯೋತ್ಸವ ಅಂತ ಏನು ಹೇಳ್ತೀವಿ, ಅದರ ಮೊದಲ ದಿನ ಶೈಲಪುತ್ರಿ ಅವತಾರವನ್ನು ದುರ್ಗೆ ಎತ್ತಿ ಆ ರಾಕ್ಷಸನನ್ನು ಆಟ ಆಡಿದ್ದ ದಿನ. ಶೈಲಪುತ್ರಿ ಅಂದರೆ ಶೈಲ ಅಂದರೆ ಪರ್ವತ, ಪುತ್ರಿ ಅಂದರೆ ಪರ್ವತನ ಮಗಳು, ಹಿಮವಂತನ ಮಗಳು, ಹಿಮಾಲಯದ ಮಗಳು ಅಂತ. ಈ ಶೈಲಪುತ್ರಿಯ ಸಂಕೇತ ಏನಪ್ಪ ಅಂತ ಕೇಳಿದ್ರೆ, ನಮ್ಮ ದೇಹದಲ್ಲಿರತಕ್ಕಂತಹ ಮೂಲಾಧಾರ ಚಕ್ರವನ್ನು ಎಚ್ಚರಗೊಳಿಸ್ತಕ್ಕಂಥದ್ದು. ಮೂಲಾಧಾರ ಚಕ್ರ ಎಚ್ಚರ ಆಯಿತು ಅಂದರೆ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಮತ್ತು ಪರಿಶುದ್ಧತೆಯಿಂದ ಬದುಕ್ತಕ್ಕಂಥ ಶಕ್ತಿಯನ್ನು ಪಡ್ಕೊಳ್ತಾನೆ ಸ್ನೇಹಿತರೆ. ಅಂಥ ಶಕ್ತಿಯನ್ನು ದಯಪಾಲಿಸ್ತಕ್ಕಂತಹ ನಮ್ಮ ಶೈಲಪುತ್ರಿ ದೇವಿ ನಿಮಗೆಲ್ಲರೂ ಕೂಡ ಆ ಶಕ್ತಿಯನ್ನು ಕೊಡಲಿ. ಮುಂದೆ ಏನು ವಿಜಯದಶಮಿಗಳಿದೆ, ಆ ವಿಜಯದಶಮಿಗಳಲ್ಲಿ ತಮ್ಮದೇ ಆಗಿರತಕ್ಕಂಥ ಒಂದು ಸರ್ಕಾರಿ ಹುದ್ದೆ ಇರಲಿ. ಆ ಸರ್ಕಾರಿ ಹುದ್ದೆಯನ್ನು ಪಡ್ಕೊಂಡು ವಿಜಯೋತ್ಸವನ ನಿಮ್ಮ ಕುಟುಂಬದ ಜೊತೆಗೆ ಮೈಸೂರಲ್ಲಿ ಮಾಡಿ ಅಂತ ಹೇಳ್ತಾ ಈ ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ಮೋಟಿವೇಶನ್ ಕ್ಲಾಸಿಗೆ ನಾನು ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಈ ಭಾರತ ಅಂದರೆ, ಈ ಭಾರತದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ಪುಣ್ಯ. ಯಾಕಂದರೆ ನಮ್ಮ ಸಂಸ್ಕಾರನೇ ತುಂಬ ಸೂಪರ್, ನಮ್ಮ ಸಂಸ್ಕೃತಿನೇ ತುಂಬ ಚೆನ್ನಾಗಿದೆ. ನೋಡಿ, ನಮ್ಮ ಜೀವನದಲ್ಲಿ ನಾವು ಗೆಲ್ಲಬೇಕಪ್ಪ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ, 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸಿಂದ ಜ್ಞಾನದ ಸಂಕೇತ ಸರಸ್ವತಿ ಮತ್ತು ಈ ಬ್ಯೂಟಿಫುಲ್ ಗಣೇಶನನ್ನು ಪೂಜೆ ಮಾಡ್ತೀವಿ. ಗಣೇಶ ಜ್ಞಾನವನ್ನು ದಯಪಾಲಿಸು, ಸರಸ್ವತಿ ಜ್ಞಾನವನ್ನು ದಯಪಾಲಿಸು, ಅದನ್ನು ಬೇಡ್ಕೊಳ್ತೀವಿ. ಬಟ್ ಆ ಮೂರ್ತಿಗಳನ್ನು ನಾನು ಒಂದು ಸತಿನೂ ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಲ್ಲ. ನೋಡಿ, ಸರಸ್ವತಿ ಮಾತೆಯನ್ನು ನೋಡಿ, ಎಷ್ಟು ಪರಿಶುದ್ಧತೆ, ಬಿಳಿ ಬಟ್ಟೆ, ತುಂಬ ಪರಿಶುದ್ಧತೆಯಿಂದ ಇದ್ದಾಳೆ ಅಲ್ವಾ? ಹಾಗೆ ಮನಸ್ಸು ಪರಿಶುದ್ಧತೆಯಿಂದ ಇತ್ತು ಅಂದರೆ ನಮಗೆ ಜ್ಞಾನ ಒಲಿಯತ್ತೆ ಅಂತ ಅರ್ಥ. ಗಣೇಶ ನೋಡಿ ತುಂಬ ಚೆನ್ನಾಗಿ ಹೇಳ್ತಿರ್ತಾನೆ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಸುಮ್ಮನೆ ಆ ನರ ಇಲ್ಲದೆ ಇರತಕ್ಕಂಥ ನಾಲಿಗೆಯನ್ನು ಹೆಂಗೆ ಬೇಕು ಹಾಗೆ ಅಲ್ಲಾಡಿಸ್ಬೇಡ. ಆ ಬಾಯಿಯನ್ನು ಕಡಿಮೆ ಮಾಡು, ಕಿವಿಯನ್ನು ದೊಡ್ಡದು ಮಾಡು. ಅಂದರೆ ಕಿವಿಯನ್ನು ದೊಡ್ಡದು ಮಾಡಿದ್ರೆ ಇನ್ಕಮಿಂಗ್ ಜ್ಞಾನ ಜಾಸ್ತಿ ಬರುತ್ತೆ. ಬಾಯನ್ನು ಕಡಿಮೆ ಮಾಡಿದ್ರೆ ಆ ಜ್ಞಾನ ತಲೆಯಲ್ಲಿ ತುಂಬ್ತಾ ಹೋಗುತ್ತೆ. ಆ ತುಂಬಿರ್ತಕ್ಕಂಥ ಜ್ಞಾನ ಮತ್ತು ಮುಂದಿನ ಪೀಳಿಗೆಗೆ ಬ್ಯೂಟಿಫುಲ್ಲಾಗಿ ಉಪಯೋಗಕ್ಕೆ ಬರುತ್ತೆ. ಈ ಥರ ಈ ಮೂರ್ತಿಗಳು ನಮಗೆ ತನ್ನ ಅರ್ಥವನ್ನು ಹೇಳ್ತಿರ್ತವೆ, ಬಟ್ ನಾವು ಅದನ್ನು ಬೇರೆ ರೂಪದಲ್ಲಿ ನೋಡ್ತಾ ಇರ್ತೀವಿ ಸ್ನೇಹಿತರೆ. ಈ ಗಣೇಶ ಮತ್ತು ಸರಸ್ವತಿ ಎರಡೂ ಕೂಡ ನಿಮಗೆ ಒಂದು ಜ್ಞಾನ ಮತ್ತು ಪರಿಶುದ್ಧತೆಯ ಮಾನಸಿಕ ಸ್ಥಿತಿ ಕೊಟ್ಟು ಈ ಜೀವನದಲ್ಲಿ ಗೆಲ್ಲಿಸಲಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ಲೈಡಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಲೈಫಲ್ಲಿ ಗೆಲ್ಲಬೇಕಪ್ಪ ಅಂದರೆ ಫಸ್ಟ್ ನಮಗೇನು ಬೇಕು ಅಂದರೆ ಒಂದು ದೊಡ್ಡದು ಕನಸು ಬೇಕು, ಒಂದು ದೊಡ್ಡ ಡ್ರೀಮ್ ಬೇಕು. ಆ ಡ್ರೀಮ್ ಹೇಗಿರಬೇಕಪ್ಪ ಅಂದರೆ ಸಿಂಪಲ್. ನಾನು ಇನ್ನೊಂದು 6 ವರ್ಷ ಬಿಟ್ಟು ಒಂದು ವೈಟ್ ಕಾರು, ಅದರ ಮೇಲೆ ರೆಡ್ ಬಲ್ಪು, ಮುಂದ್ಗಡೆ 3 ಕಾರು, ಹಿಂದ್ಗಡೆ 3 ಕಾರು, ಆ ಕಾರಲ್ಲಿ ಹತ್ಕೊಂಡು ನಮ್ಮ ಊರಿಗೆ ಬಂದು ನಮ್ಮ ಮನೆ ಎದುರುಗಡೆ ನಿಂತ್ಕೊಂಡು ನಾನು ಡೋರ್ ತೆಗೆದ್ರೆ ನಮ್ಮಮ್ಮ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಅಂತ ಅಕ್ಕ ಆರ್ ಅಣ್ಣನಿಗೆ ಆರತಿ ಮಾಡಿ ಕರಿಬೇಕು. ಅಂಥ ಬ್ಯೂಟಿಫುಲ್ ಒಂದು ಕನಸನ್ನು ರೆಡಿ ಮಾಡ್ಕೋಬೇಕು. ಆ ಕನಸನ್ನು ರೆಡಿ ಮಾಡ್ಕೊಂಡ ತಕ್ಷಣವೇ ಆ ಕನಸು ನನಸಾಗತ್ತಾ? ಇಲ್ಲ. ಆ ಕನಸಿಗೆ ತಕ್ಕ ಹಾಗೆ ನಾವೇನು ಮಾಡಬೇಕು, ಹಾರ್ಡ್ ವರ್ಕನ್ನು ಮಾಡಬೇಕು. ಅದನ್ನು ಅಮ್ಮ ನಾವು ಪ್ರೈಮರಿ ಇದ್ದಾಗ ಹೋಮ್ ವರ್ಕ್ ಮಾಡಿಸ್ತಿರ್ತಾಳೆ. ಆ ಅಮ್ಮನಿಗೆ ನಾವು ಬ್ಯೂಟಿಫುಲ್ಲಾಗಿ ಇಟ್ಕೊಳ್ಬೇಕಪ್ಪ ಅಂದರೆ ಆ ಹೋಮ್ ವರ್ಕನ್ನು ನಾವೇನಾಗಿ ಕನ್ವರ್ಟ್ ಮಾಡ್ಕೋಬೇಕು, ಹಾರ್ಡ್ ವರ್ಕನ್ನಾಗಿ ಕನ್ವರ್ಟ್ ಮಾಡ್ಕೋಬೇಕು. ಒಂದು ಬ್ಯೂಟಿಫುಲ್ ಡ್ರೀಮ್, ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಹಾರ್ಡ್ ವರ್ಕ್. ಯಾಕೆ ಸ್ನೇಹಿತರೆ ಸಕ್ಸಸ್ ಸಿಗೋದಿಲ್ಲ? ಹಾರ್ಡ್ ವರ್ಕಲ್ಲಿ ಈ ಜಗತ್ತಲ್ಲಿ ಸೋತಿರ್ತಕ್ಕಂಥ ಯಾವ ವ್ಯಕ್ತಿಗಳು ಕೂಡ ಇಲ್ಲ. ಎಷ್ಟೋ MSc BEd ಏನೇನೋ ಮಾಡಿಕೊಂಡು ಸೋತಿರ್ಬೋದು, ಆದರೆ ಡಿಗ್ರಿ ಮಾಡ್ಕೊಂಡು ಹಾರ್ಡ್ ವರ್ಕ್ ಮಾಡಿಕೊಂಡು UPSC ಕ್ರ್ಯಾಕ್ ಮಾಡಿರ್ತಕ್ಕಂಥ, ಫೇಲ್ ಆಗಿರೋನು ಹಾರ್ಡ್ ವರ್ಕ್ ಮಾಡಿ UPSC ಕ್ರ್ಯಾಕ್ ಮಾಡಿರ್ತಕ್ಕಂಥ ಸಾವಿರಾರು ಉದಾಹರಣೆಗಳಿದೆ. ಹಾಗಾಗಿ ನಮ್ಮ ಕ್ವಾಲಿಫಿಕೇಷನ್ಗಿಂತನೂ ನಮ್ಮ ಹಾರ್ಡ್ ವರ್ಕ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಪಕ್ಕಾ ಸಕ್ಸಸ್ ಸಿಗತ್ತೆ. ಸಕ್ಸಸ್ ಇತಿಹಾಸದಲ್ಲಿ ಎಲ್ಲರಿಗೂ ಗೊತ್ತಾಗತ್ತೆ. ಈ ಸಮಾಜ ಬ್ಯೂಟಿಫುಲ್ಲಾಗಿ ನಿನ್ನನ್ನು ಅಪ್ಕೊಂಡು ಎಂಜಾಯ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಈ ಸಮಾಜ ನಿಮ್ಮನ್ನು ಎಂಜಾಯ್ ಮಾಡಲಿಕ್ಕೆ, ಈ ಸಮಾಜ ನಿನ್ನನ್ನು ಬಳಸ್ಕೊಳ್ಳಿಕ್ಕೆ ಒಂದು ಕನಸನ್ನು ಇಟ್ಕೋ. ಆ ಕನಸಿಗೆ ತಕ್ಕಾಗಿರ್ತಕ್ಕಂಥ ಹಾರ್ಡ್ ವರ್ಕನ್ನು ಮಾಡು, ಪಕ್ಕ ನಿನಗೆ ಸಕ್ಸಸ್ ಸಿಗತ್ತೆ. ಆ ಸಕ್ಸಸ್ ಸಮಾಜದಲ್ಲಿ ನಿನ್ನ ಒಂದು ಆಟೋಬಯೋಗ್ರಫಿ ಬರೆಯುವಷ್ಟು ಎತ್ತರಕ್ಕೆ ತಗೊಂಡು ಹೋಗಿ ಬಿಡುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆ ಡ್ರೀಮ್ ಸೆಟ್ಟನ್ನು ನಾವು
ನೆರವೇರಿಸ್ಬೇಕಪ್ಪ ಅಂದರೆ ಸಮ್ ಕಷ್ಟ ಹಾರ್ಡ್ ವರ್ಕನ್ನು ಮಾಡಬೇಕು. ಯಾವುದ್ರ ಮೇಲೆ ಹಾರ್ಡ್ ವರ್ಕ್ ಮಾಡ್ಬೋದು? ಯಾವುದ್ರ ಬೇಕಾದ್ರೂ ಹಾರ್ಡ್ ವರ್ಕ್ ಮಾಡ್ಬೋದು. ಈ ನಾನು ನೀವು ಓದಿರ್ತಕ್ಕಂಥ ಆಸ್ಪಿರೆಂಟ್ಸ್ಗಳಾಗಿರೋದ್ರಿಂದ ಈ ಪುಸ್ತಕದ ಬಗ್ಗೆ ಹೇಳ್ತೀನಿ ನಾನು. ನೋಡಿ, ನೀವು ಅನೇಕ ಪುಸ್ತಕಗಳನ್ನು ಓದ್ತೀರಲ್ವಾ? ಆ ಪುಸ್ತಕಗಳನ್ನು ಬರೆದಿರೋರು ಯಾವ ಶತಮಾನ? ಕ್ರಿಸ್ತಪೂರ್ವ, ಕ್ರಿಸ್ತಶಕ 8, 9, 10, 16, 17ನೇ ಶತಮಾನ, 18ನೇ ಶತಮಾನ. ನೋಡಿ, ಈ ಹಳೆಯ ವ್ಯಕ್ತಿಗಳು ಪುಸ್ತಕ ಬರೆದಿರೋದು. ಆ ಹಳೆಯ ವ್ಯಕ್ತಿಗಳು ಅಂದರೆ ಹೇಗಿರ್ತಾರೆ? ಓಲ್ಡ್ ಮೊಬೈಲ್ ಸೆಟ್ ಥರ ಇರ್ತಾರೆ. ನೀವು ಓಲ್ಡ್ ಮೊಬೈಲ್ ಸೆಟ್ಟ ಈಗ ಅಪ್ಡೇಟ್ ವರ್ಷನ್ಸ್. ಆ ಮೊಬೈಲ್ಗಿಂತ ನಿಮ್ಮಲ್ಲಿ ಫ್ಯೂಚರ್ಸ್ಗಳು ತುಂಬಾ ಜಾಸ್ತಿ ಇದೆ. ಓಲ್ಡ್ ಈ ಮೈಂಡ್ ಸೆಟ್ಟವ್ರು ಬರೆದಿರ್ತಕ್ಕಂಥ ಪುಸ್ತಕನ ಈ ನ್ಯೂ ವರ್ಷನ್, ಅಪ್ಡೇಟ್ ವರ್ಷನ್ ಅವರು ಓದೋದು ಕಷ್ಟ ಆಗತ್ತಾ? ಇಲ್ಲ ಸ್ನೇಹಿತರೆ, ಅವರೆಲ್ಲ ಬರೆದಿರೋದನ್ನು ಒಂದು ವರ್ಷದಲ್ಲಿ ಎಲ್ಲ ಓದಿ ಅದನ್ನು ಕರಗತ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಬಟ್ ಈ ಓಲ್ಡ್ ಮೊಬೈಲಲ್ಲಿ ಒಂದೇ ಕಡೆ ಮೈಂಡ್ ಕಾನ್ಸಂಟ್ರೇಟ್ ಇರ್ತಿತ್ತು, ಏಕಾಗ್ರತೆ ಒಂದೇ ಕಡೆ ಇರ್ತಿತ್ತು. ಆದರೆ ಈ ಅಪ್ಡೇಟ್ ವರ್ಷನಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟ್ಟರ್, ವ್ಯಾಟ್ಸಪ್, ಇಲ್ಲಿ ಏಕಾಗ್ರತೆ ವರ್ಷನೇನೋ ಸ್ಟ್ರಾಂಗ್ ಇದೆ. ಆದರೆ ಕಾನ್ಸಂಟ್ರೇಟೆಡನ್ನು ಅಂದರೆ ಆ ಕಾನ್ಸಂಟ್ರೇಷನನ್ನು ಒಂದು ಕಡೆ ಫೋಕಸ್ ಮಾಡಲಿಕ್ಕೆ ಯಾವ್ದು ಬಿಡ್ತಾ ಇಲ್ಲ? ಅಪ್ಡೇಟ್ ವರ್ಷನ್ ಬಿಡ್ತಾ ಇಲ್ಲ. ಹಾಗಾಗಿ ಓಲ್ಡ್ ವರ್ಷನ್ಗಿಂತ ಅಪ್ಡೇಟ್ ವರ್ಷನ್ ಸ್ಟ್ರಾಂಗ್ ಇದ್ದರೂ ಕೂಡ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ? ಇನ್ನು ಓಲ್ಡ್ ವರ್ಷನ್ ಬುಕ್ಗಳನ್ನೇ ಓದ್ತಾ ಇದ್ದೀವಿ ಅಂದರೆ ನಮ್ಮದು ಕಾನ್ಸಂಟ್ರೇಷನ್ ಏನಾಗ್ತಾ ಇದೆ? ಸ್ಪ್ರೆಡ್ ಆಗ್ತಾ ಇದೆ. ಅದನ್ನು ಒಂದು ಕಡೆ ಫೋಕಸ್ ಮಾಡಿದ್ರೆ ಯಾವ ಓಲ್ಡ್ ವರ್ಷನ್ನು ಕೂಡ ನಮಗೆ ಲೆಕ್ಕ ಇಲ್ಲ ಸ್ನೇಹಿತರೆ. ಹಾಗಾದ್ರೆ ಕಾನ್ಸಂಟ್ರೇಷನನ್ನು ಒಂದು ಕಡೆ ಫೋಕಸ್ ಮಾಡಬೇಕಪ್ಪ ಅಂದರೆ ಏನು ಮಾಡಬೇಕು? ನೀನು ಯಾರು ಅಂತ ಫಸ್ಟ್ ತಿಳ್ಕೊಳ್ಬೇಕು. ಈ ಭೂಮಿ ಮೇಲೆ 800 ಕೋಟಿ ಜನಸಂಖ್ಯೆ ಇದೆ. ಆ 800 ಕೋಟಿ ಜನಸಂಖ್ಯೆ ಏನಿದೆಯಲ್ವಾ, ಅವರೆಲ್ಲರೂ ಒಂದೇ ಥರ ಇದ್ದಾರಾ? ಆರು ಬೇರೆ ಬೇರೆ ಥರ ಇದ್ದಾರಾ? ಕ್ಲಿಯರ್? ಈ 800 ಕೋಟಿ ಜನಸಂಖ್ಯೆಯಲ್ಲಿ ಬಿಲ್ ಗೇಟ್ಸೇ ಗ್ರೇಟಾ? ಧೀರುಭಾಯಿ ಅಂಬಾನಿನೇ ಗ್ರೇಟಾ? ಟಾಟಾ ಬಿರ್ಲಾನೇ ಗ್ರೇಟಾ? ಏನು ನಾನೇ ಗ್ರೇಟಾ ಅಂತ? ಸ್ನೇಹಿತರೆ, ನಾನೇ ಗ್ರೇಟು ಸರ್, ನಾನೇ ಗ್ರೇಟು ಅಂತ ಅದು ಹೇಗೆ ಹೇಳ್ತೀರಾ ಸರ್? ನೋಡಿ ಸ್ನೇಹಿತರೆ, ಈ 800 ಕೋಟಿ ಜನಸಂಖ್ಯೆ ಇದೆಯಲ್ವಾ, ನನ್ನ ಐಡೆಂಟಿಫಿಗೆ ಒಂದು ಆಧಾರ್ ಕಾರ್ಡ್ ಇದೆ. ನನ್ನ ಆಧಾರ್ ಕಾರ್ಡ್ ಪೋರ್ಟಲ್ ಓಪನ್ ಆಗಬೇಕಪ್ಪ ಅಂದರೆ ನನ್ನ ಹೆಬ್ಬೆಟ್ ಕೊಟ್ಟರೆ ಮಾತ್ರ ಓಪನ್ ಆಗುತ್ತೆ. ನನ್ನ ಕಣ್ಣಿನ ರೆಟಿನ ಸ್ಕ್ಯಾನ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ. ನನ್ನ ಆಧಾರ್ ಕಾರ್ಡನ್ನು ಬಿಲ್ ಗೇಟ್ಸ್ ಆರ್ ಧೀರುಭಾಯಿ ಅಂಬಾನಿ ಈ ಥರ ಸ್ಟೀವ್ ಜಾಬ್ಸ್ ಇವ್ರ ಹೆಬ್ಬೆಟ್ಟನ್ನು ಕೊಟ್ಟರೆ ಓಪನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನನ್ನ ಹೆಬ್ಬೆಟ್ ಥರ ಈ 800 ಕೋಟಿ ಜನದಲ್ಲಿ ಯಾರ ಹೆಬ್ಬೆಟ್ಟು ಕೂಡ ಇಲ್ಲ. ನನ್ನ ಕಣ್ಣಿನ ರೆಟಿನ ಥರ ಈ 800 ಕೋಟಿ ಜನಸಂಖ್ಯೆಯಲ್ಲಿ ಯಾರ ಕಣ್ಣಿನ ರೆಟಿನೂ ಕೂಡ ಇಲ್ಲ. ಅಷ್ಟೇ ಇಲ್ಲ ಸ್ನೇಹಿತರೆ, ಈ ಹಳ್ಳಿಗಳಲ್ಲಿ ಏನಾದರೂ ಕಳ್ಳತನ ಆದರೆ ಪೊಲೀಸ್ನವ್ರು ನಾಯಿ ತೊಗೊಂಬಂದು ಆ ಕಳ್ಳನಿಗೆ ಹಿಡಿತಾರೆ. ಆದರೆ ಅರ್ಥ ಏನು? ಒಬ್ಬ ವ್ಯಕ್ತಿಯ ಸ್ಮೆಲ್ ಥರ ಇನ್ನೊಬ್ಬ ವ್ಯಕ್ತಿಯ ಸ್ಮೆಲ್ ಇಲ್ಲ ಅಂತ. ಇನ್ನೊಂದೇನು ಮಜಾ ಗೊತ್ತಾ? ಈ 800 ಕೋಟಿ ಜನಸಂಖ್ಯೆಯಲ್ಲಿ 400 ಕೋಟಿ ಈ ಹೆಣ್ಮಕ್ಳು ಇದ್ದಾರೆ ಅಂತ ಅಂದ್ಕೊಳ್ಳಿ. ಆ ಎಲ್ಲ ಹೆಣ್ಮಕ್ಳಿಗೆ ನಾವು ಅಡುಗೆ ಮಾಡಲಿಕ್ಕೆ ಸಾಂಬಾರು ಪದಾರ್ಥಗಳನ್ನು ಕೊಟ್ಟರೆ ಆ ಹೆಣ್ಮಕ್ಳು ಅಡುಗೆ ಮಾಡಿದ ನಂತರ ಪ್ರತಿಯೊಂದು ಸಾಂಬಾರಿನ ಟೇಸ್ಟ್ ಕೂಡ ಏನಾಗಿರುತ್ತೆ? ಚೇಂಜ್ ಇರುತ್ತೆ. ಇದರಿಂದ ಗೊತ್ತಾಗುತ್ತೆ ಒಬ್ಬರು ಥರ ಇನ್ನೊಬ್ಬರು ಇಲ್ಲ. ಭಗವಂತ ಈ 800 ಕೋಟಿ ಜನರನ್ನು ಸ್ಪೆಷಲ್ಲಾಗಿ ಹುಟ್ಟಿಸಿದ್ದಾನೆ. ಆದರೆ ಅವನು ಸ್ಪೆಷಲ್ಲಾಗಿ ಯೋಚನೆ ಮಾಡಿದ್ರೆ ಈ ಭೂಮಿ ಮೇಲೆ ಇತಿಹಾಸವನ್ನು ಕ್ರಿಯೇಟ್ ಮಾಡ್ತಾನೆ. ಓಕೆ, ಈಗ 800 ಕೋಟಿ ಜನದಲ್ಲಿ ನಾವು ಎಲ್ಲ ಸ್ಪೆಷಲ್ ಅಂತ ಗೊತ್ತಾಯ್ತು. ನಮ್ಮ ಆಧಾರ್ ಕಾರ್ಡ್ ನಮ್ಮದೇ, ಮೀನ್ಸ್ ನನ್ನ ಹೆಬ್ಬೆಟ್ ಥರ ಯಾರ್ದು ಹೆಬ್ಬೆಟ್ಟಿಲ್ಲ, ನನ್ನ ಕಣ್ಣಿನ ರೆಟಿನ ನನ್ನ ಥರ ಇನ್ನೊಬ್ಬನು ಇಲ್ಲಪ್ಪ. ಈಗ ನಾವು ಸ್ಪೆಷಲ್ ಅಲ್ವಾ? ಈಗ ನನ್ನ ಪ್ರಶ್ನೆ, ನಾವು ಸ್ಪೆಷಲ್ ಇದ್ದು ಕೂಡ ಯಾಕೆ ಗೆಲ್ತಿಲ್ಲ? ಗೆಲ್ಲೋಕ್ಕೆ ಏನು ಬೇಕು? ದುಡ್ಡು ಬೇಕಾ? ಲವರ್ ಬೇಕಾ? ಮತ್ತೇನು ಬೇಕು? ಸೊ ಏನು ಬೇಕಾಗಿಲ್ಲ ಸ್ನೇಹಿತರೆ, ಗೆಲ್ಲೋಕ್ಕೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಸ್ಟ್ರಾಂಗ್ ಮೈಂಡ್ ಬೇಕು. ಸ್ಟ್ರಾಂಗ್ ಮೈಂಡ್ ಬೇಕು. ಅರೆ ಸ್ಟ್ರಾಂಗ್ ಮೈಂಡ್ ಅಂದರೆ ಹೆಂಗಿರತ್ತೆ? ವಾಟ್ ಈಸ್ ಮೈಂಡ್? ವೇರ್ ಈಸ್ ಮೈಂಡ್? ಒಂದು ನಿಮಿಷ ಥಿಂಕ್ ಮಾಡಿ. ಮೈಂಡ್ ಎಲ್ಲಿದೆ? ಗೊತ್ತಿದೆ ಅಲ್ವಾ ನಿಮಗೆ ಮೈಂಡ್ ಎಲ್ಲಿದೆ ಅಂತ? ನೀವೇನು ಅಂದ್ಕೊಂಡಿದ್ದೀರಲ್ಲ ಅದು ತಪ್ಪು. ಯಾಕಂದರೆ ಇಲ್ಲಿ ನೋಡಿ, ಮೈಂಡ್ ಈಸ್ ನಾಟ್ ಎ ಆರ್ಗನ್. ನೀವೇನು ಅಂದ್ಕೊಂಡಿದ್ರಿ? ಮೈಂಡ್ ಇದೆ, ತಲೆಯಲ್ಲಿ ಇದೆ ಅಂತ. ತಲೆಯಲ್ಲಿ ಇರೋದು ಮೈಂಡ್ ಅಲ್ಲ, ಅದು ಬ್ರೈನ್. ನೋಡಿ, ಎಷ್ಟೋ ಹುಡುಗರು ನೀವು ಇಲ್ಲಿವರೆಗೂ ಆ ಬ್ರೈನನ್ನು ಮೈಂಡ್ ಅಂದ್ಕೊಂಡೇ ಬದುಕೊಂಡಿದ್ದೀರಲ್ಲ. ನೋಡಿ, ಬ್ರೈನನ್ನು ಇಲ್ಲಿವರೆಗೂ ಡಿಗ್ರಿ ಪಾಸ್ ಆಗೋವರೆಗೂ ಮೈಂಡ್ ಅಂದ್ಕೊಂಡಿದ್ದೀವಿ ಅಂದರೆ ನಮ್ಮ ಜೀವನ ಎಷ್ಟು ಭ್ರಮೆಯಲ್ಲಿ ಇದೆ ಅಂತ ಅರ್ಥ. ನಾವು ಇವತ್ತು ಹೇಳ್ತಾ ಇದ್ದೀವಿ ಮೈಂಡ್ ಈಸ್ ನಾಟ್ ಎ ಆರ್ಗನ್. ಮೈಂಡ್ ಅಂತಕ್ಕಂಥದ್ದು ತಲೆಯಲ್ಲಿ ಇಲ್ಲ, ಹೃದಯದಲ್ಲೂ ಇಲ್ಲ, ಕಾಲಲ್ಲೂ ಇಲ್ಲ, ನಮ್ಮ ದೇಹದಲ್ಲಿ ಎಲ್ಲೆಲ್ಲಿಯೂ ಕೂಡ ಇಲ್ಲ. ಯಾಕಂದರೆ ಅದೊಂದು ಅಂಗ ಅಲ್ಲ. ದಟ್ ಈಸ್ ನಾಟ್ ಎ ಆರ್ಗನ್.
ಹಾಗಾದ್ರೆ ಈ ಮೈಂಡ್ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ? ಅದಿಲ್ಲ, ಅದೊಂದು ಅಂಗನೇ ಅಲ್ಲ ಅಂದಮೇಲೆ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ? ನೋಡಿ, ಬುದ್ಧ ಬೇರೆ ಹೇಳಿದ್ದಾನೆ, ಮೈಂಡ್ ಈಸ್ ಎವ್ರಿಥಿಂಗ್ ವಾಟ್ ಯು ಥಿಂಕ್ ಯು ಬಿಕಮ್ ಅಂತ. ಮೈಂಡ್ ಎಲ್ಲವೂ, ಅದೇನು ಯೋಚಿಸುತ್ತದೋ ಅದೇ ನೀನು ಆಗುತ್ತೀಯಾ ಅಂತ. ಮೈಂಡ್ ಏನು ಯೋಚನೆ ಮಾಡುತ್ತೋ ಅದೇ ನೀನು ಆಗ್ತೀಯಾ ಅಂತ. ಹಾಗಾದ್ರೆ ಮೈಂಡನ್ನು ನಾವು ಸರಿಯಾದ ನಿಟ್ಟಲ್ಲಿ ಯೋಚನೆ ಮಾಡಲಿಕ್ಕೆ ಪ್ರಾರಂಭಿಸಿದರೆ ಅಥವಾ ಡೈರೆಕ್ಷನ್ ಕೊಟ್ಟರೆ ಸಾಕು, ನಮ್ಮ ಲೈಫಲ್ಲಿ ನಾವು ಗೆದ್ದು ಬಿಡ್ತೀವಿ. ಹಾಗಾದ್ರೆ ಮೈಂಡ್ ಅಂತಕ್ಕಂಥದ್ದು ಆರ್ಗನೇ ಅಲ್ಲ ಅಂದಮೇಲೆ ಈ ಮೈಂಡಿಗೆ ಡೈರೆಕ್ಷನ್ ಹೇಗೆ ಕೊಡಬೇಕು? ಈ ಮೈಂಡನ್ನು ಹೇಗೆ ಹಿಡಿಬೇಕು? ಈ ಮೈಂಡ್ ನಾವು ಹೇಳಿದ ಹಾಗೆ ಕೇಳೋ ಹಾಗೆ ಹೇಗೆ ಮಾಡ್ಕೊಳ್ಬೇಕು? ಈಗ ಮೈಂಡ್ ಅನ್ನೋದು ಎಲ್ಲಿದೆ ಅನ್ನೋದನ್ನು ರಿಸರ್ಚ್ ಮಾಡೋಣ ಸ್ನೇಹಿತರೆ. ನೋಡಿ, ಇಲ್ಲಿ 3 ಅಂಗಗಳನ್ನು ಕೊಟ್ಟಿದ್ದೀನಿ ನಾನು. ಒಂದು ಹೃದಯ, ಇನ್ನೊಂದು ಮೆದುಳು, ಕೆಳಗಡೆ ಕಿಡ್ನಿ. ಈ ಬಡಿಮಗಂದು ಹೃದಯ ಮತ್ತು ಮೆದುಳು ಇದೆಯಲ್ವಾ, ಆಪೋಸಿಟ್ ಅದು. ಹೃದಯ ಚೆನ್ನಾಗಿ ಕೆಲಸ ಮಾಡಿದ್ರೆ ಮೆದುಳು ಡಲ್ ಆಗುತ್ತೆ. ಮೆದುಳು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಹೃದಯ ಏನಾಗಬೇಕಪ್ಪ ಅಂದರೆ ಡಲ್ ಆಗಬೇಕು. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಶಾಲೆಯಲ್ಲಿ ಕೂತಿದ್ದೀರಾ, ಕಾಲೇಜಲ್ಲಿ ಕೂತಿದ್ದೀರಾ, ಸರ್ ಪಾಠ ಮಾಡ್ಬೇಕಾದ್ರೆ ಇದನ್ನು ಸಿಂಪಲ್ ಫ್ಯಾಕ್ಟರ್ಸ್ ಅಂತ ಅನಿಸುತ್ತೆ. ಅದೇ ಸರ್ ಆ ಕಾಲೇಜಲ್ಲಿ ಎದ್ದು ನೀನು ಹೇಳೋ ಇದು ಅಂದಾಗ ನಿನ್ನ ಹೆಸರೇ ಮರ್ತೋಗ್ಬಿಡುತ್ತೆ. ಕಾರಣ, ಕುತ್ಕೊಂಡಿದ್ದಾಗ ಬ್ರೈನ್ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ, ಹಾರ್ಟ್ ಸುಮ್ಮನೆ ಇರುತ್ತೆ. ಎಬ್ಬಿಸ್ಬಿಟ್ರೆ ಹಾರ್ಟ್ ಡಬ್ಬ 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 ಹೊಡ್ಕೊಂಡ್ಬಿಡತ್ತೆ, ಬ್ರೈನ್ ಡಲ್ ಆಗಿಬಿಡತ್ತೆ. ಕಂಟೆಂಟ್ ಇರಲಿ, ನಿನ್ನ ಹೆಸರೇ ಮರ್ತು ಹೋಗ್ಬಿಡತ್ತೆ. ಒಟ್ಟಾರೆಯಾಗಿ ಹೃದಯ ಮತ್ತು ಈ ಮೆದುಳಿದೆಯಲ್ವಾ, ಒಂಥರ ಆಪೋಸಿಟ್ ಸ್ನೇಹಿತರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಒಬ್ಬ ಸಾಮಾನ್ಯ ವ್ಯಕ್ತಿಯ ಸರಾಸರಿ ಹೃದಯದ ಬಡಿತ ನಿಮಿಷಕ್ಕೆ 72 ಸಾರಿ ಇರುತ್ತೆ. ಹೃದಯ 72 ಸಾರಿ ನಿಮಿಷಕ್ಕೆ ಬಡ್ಕೋತಾ ಇದೆ ಅಂದರೆ ಆ ಮೆದುಳು ಕೂಡ ಸರಾಸರಿಯಾಗಿ ಕೆಲಸ ಮಾಡುತ್ತೆ. ನಾವು ಇತಿಹಾಸ ನಿರ್ಮಾಣ ಮಾಡಬೇಕಪ್ಪ ಅಂದರೆ ಸರಾಸರಿಗಿಂತ ಹೆಚ್ಚು ಕೆಲಸ ಮಾಡಬೇಕು ಮೆದುಳು. ಎಲ್ಲರೂ ಏನು ಮೆದುಳನ್ನು ಯೂಸ್ ಮಾಡ್ತಾರೋ ಅದಕ್ಕಿಂತ ಹೆಚ್ಚು ಯೂಸ್ ಮಾಡಬೇಕು. ಹಾಗಾದ್ರೆ ಮೆದುಳನ್ನು ಹೆಚ್ಚು ಯೂಸ್ ಮಾಡಬೇಕಂದ್ರೆ ಹೃದಯದ ಕೆಲಸನ ಕಡಿಮೆ ಮಾಡಬೇಕಲ್ವಾ? ಈಗ ನೋಡಿ, ಒಂದು ಎಕ್ಸಾಂಪಲ್, ಇಂಡಿಯಾ ಒಂದು ದೇಶದ ಜೊತೆಗೆ ಬ್ಯೂಟಿಫುಲ್ಲಾಗಿ ಕ್ರಿಕೆಟ್ ಆಡ್ತಾ ಇದೆ. ಫಸ್ಟ್ ಓವರಲ್ಲೇ 2 ವಿಕೆಟ್ ಹೋಗಿದೆ. ವಿರಾಟ್ ಕೊಹ್ಲಿ ಬ್ಯಾಟ್ ತಗೊಂಡು ಸ್ಕ್ರೀಜ್ಗೆ ಬರ್ತಾನೆ. ಇಡೀ ಸ್ಟೇಡಿಯಂಲಿರೋ 50,000 ಜನ ವಿರಾಟ್ 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 ಅಂತ ಕೂಗ್ತಿರ್ತಾರೆ. ಆ ಕೂಗೋ ಭಾವನೆಗಳಿಗೆ ಏನಾದರೂ ವಿರಾಟ್ ಕೊಹ್ಲಿ ಹಾರ್ಟ್ ಬೀಟ್ ಸ್ವಲ್ಪ ಬಡಿಲಿಕ್ಕೆ ಸ್ಟಾರ್ಟ್ ಆಯಿತು, ಅಯ್ಯೋ ನನ್ನ ದೇಶ ಅಂತ 72, 73, 74 ಆಗಲಿಕ್ಕೆ ಹೋಯಿತು ಅಂದರೆ ಆಟೋಮೆಟಿಕ್ಕಾಗಿ ಬ್ರೈನ್ ಏನಾಗ್ತಾ ಇರುತ್ತೆ, ಡಲ್ ಆಗ್ತಾ ಹೋಗುತ್ತೆ. ವಿರಾಟ್ ಕೊಹ್ಲಿ ಫಸ್ಟ್ ಬಾಲಿಗೆ ಔಟ್ ಆಗ್ತಾನೆ. ಅರ್ಥಾತ್ ವಿರಾಟ್ ಕೊಹ್ಲಿ ಆ ಟೈಮಲ್ಲಿ ಏನಾಗ್ತಾ ಇರುತ್ತೆ ಅಂದರೆ 72 ಇರೋ ಹಾರ್ಟ್ ಬೀಟನ್ನು 70ಗೆ ತರ್ತಾನೆ, 68ಗೆ ತರ್ತಾನೆ. ಇನ್ನೂ ಪರಿಸ್ಥಿತಿ ಗಂಭೀರ ಇದೆಯಾ, 65ಗೆ ತರ್ತಾನೆ, 62ಗೆ ತರ್ತಾನೆ. ಈ ಥರ 62ಗೆ ಹಾರ್ಟ್ ಬೀಟ್ ತಂದಾಗ ಬ್ರೈನ್ ಶಾರ್ಪ್ ಆಗುತ್ತೆ. ಆ ಶಾರ್ಪ್ ಆಗಿರೋ ಬ್ರೈನು ಶಾರ್ಪ್ ಆಗಿರೋ ಬಾಲನ್ನು ಶಾರ್ಪಾಗಿ ಬೌಂಡ್ರಿಗೆ ಕಳಿಸುತ್ತೆ, ಆರ್ 6ಗೆ ಕಳಿಸುತ್ತೆ. ಪ್ರತಿಯೊಬ್ಬ ಇಂಟರ್ನ್ಯಾಷನಲ್ ಈ ಪ್ಲೇಯರ್ ಏನಿದಾರಲ್ಲ ಅವ್ರ ಹಾರ್ಟ್ ಬೀಟ್ ಕೂಡ 70ಗಿಂತ ಕಡಿಮೆ ಇರುತ್ತೆ. ಯಾಕಂದರೆ ಅಲ್ಲಿ ಗೆಲ್ಲಿಕ್ಕೆ ಏನು ಬೇಕಾಗಿರುತ್ತೆ, ಬ್ರೈನ್ ಬೇಕಾಗಿರುತ್ತೆ. ಹಾಗಾಗಿ ಬ್ರೈನ್ ಸ್ಟ್ರಾಂಗ್ ಆಗಿ ಕೆಲಸ ಮಾಡಬೇಕಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಹಾರ್ಟ್ದ ಫಂಕ್ಷನ್ ಏನಾಗಬೇಕು, ಹಾರ್ಟ್ದ ಕೆಲಸ, ಹಾರ್ಟ್ ಬೀಟ್ ಏನಾಗಬೇಕು, ಕಡಿಮೆ ಮಾಡ್ತಾ ಹೋಗಬೇಕು. ಅದಕ್ಕೆ ಯೋಗ ಮಾಡಿ, ಹಾರ್ಟನ್ನು ಕಂಟ್ರೋಲ್ ಮಾಡಿ, ಉಸಿರನ್ನು ನಿಧಾನ ತಗೊಳ್ಳಿ, ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಿರ್ತಾರೆ. ಕ್ಲಿಯರ್? ಅದು ಭವ್ಯ ಭಾರತದ ಸಂಸ್ಕಾರ ಸಂಸ್ಕೃತಿಯಲ್ಲಿ ಮಾತ್ರ ಸಿಗುತ್ತೆ. ನೋಡಿ, ಈ 2 ಅಂಗನ ಬಿಟ್ಟು ಇನ್ನೊಂದು ಅಂಗ ಇದೆ, ಕಿಡ್ನಿ. ಈ ಕಿಡ್ನಿದೊಂದು ವಿಶೇಷ ಕಾಳಜಿ. ಏನು ಕಾಳಜಿಯಪ್ಪ ಅಂದರೆ, ಅಪ್ಪ ಈ ಹೃದಯನೂ ಚೆನ್ನಾಗಿರಬೇಕು, ಮೆದುಳನ್ನು ಚೆನ್ನಾಗಿರಬೇಕು, ಅವರಿಬ್ಬರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿ ಅಂತ ತ್ಯಾಗದ ಕೆಲಸವನ್ನು ಈ ಬ್ಯೂಟಿಫುಲ್ ಕಿಡ್ನಿ ಮಾಡ್ತಾ ಇರುತ್ತೆ. ಸರ್, ಅದ್ಯಾವ ರೀತಿ ತ್ಯಾಗ ಮಾಡುತ್ತೆ ಸರ್? ನೋಡಿ, 2 ಕಿಡ್ನಿನ ಒಂದ್ರ ಪಕ್ಕ ಒಂದು ಹಿಡೀರಿ, ಬ್ಯೂಟಿಫುಲ್ ಹಾರ್ಟ್ ಕಾಣುತ್ತೆ. 2 ಕಿಡ್ನಿನ ಒಂದ್ರ ಮೇಲೆ ಒಂದು ಹಿಡಿ, ಬ್ಯೂಟಿಫುಲ್ ಬ್ರೈನ್ ಕಾಣುತ್ತೆ. ಈ ಕಿಡ್ನಿ ಏನು ಮಾಡುತ್ತೆ ಅಂದರೆ, ಆ ರಕ್ತದಲ್ಲಿರ್ತಕ್ಕಂಥ ಅಶುದ್ಧತೆಯನ್ನು ಹೊರಗಡೆ ತೆಗೆದು ರಕ್ತನ ಶುದ್ಧಿ ಮಾಡುತ್ತೆ. ಆ ಶುದ್ಧಿಯಾಗಿರ್ತಕ್ಕಂಥ ಹೃದಯಕ್ಕೆ ಹೋದಾಗ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ ಶುದ್ಧ ರಕ್ತ ನೀಟಾಗಿ ನಮ್ಮ ಮೆದುಳಿಗೆ ಹೋದಾಗ ಮೆದುಳು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಥರ ರಕ್ತನ ಪ್ಯೂರಿಫೈ ಮಾಡಿ ಹೃದಯ ಮತ್ತು ಮೆದುಳನ್ನು ಬ್ಯೂಟಿಫುಲ್ಲಾಗಿ ಇಟ್ಕೊಂಡು ನೀಟಾಗಿ ಜೀವನವನ್ನು ಸಾಗಿಸ್ತಾ ಇರುತ್ತೆ. ಯಾವುದು? ಕಿಡ್ನಿ. ಆ ಕಿಡ್ನಿ ಮೇಲೆ ಒಂದು ಗ್ರಂಥಿ ಅಡ್ರಿದೆ. ಆ ಕಿಡ್ನಿ ಮೇಲ್ಗಡೆ ಅಡ್ರಿರ್ತಕ್ಕಂಥ ಗ್ರಂಥಿನೇ ಅಡ್ರಿನಲ್. ಈ ಗ್ರಂಥಿ ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ, ದಟ್ ಈಸ್ ದ ಅಡ್ರಿನಲಿನ್. ತುಂಬಾ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗೆಲ್ಲಿಕ್ಕೆ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗೆಲ್ಲಿಕ್ಕೆ ಮೈಂಡ್ ಸೆಟ್ ಸ್ಟ್ರಾಂಗ್ ಇರಬೇಕು. ಮೈಂಡ್ ಸೆಟ್ ಸ್ಟ್ರಾಂಗ್ ಇರಬೇಕಪ್ಪ ಅಂದರೆ ಈ ಅಡ್ರಿನಲಿನ್ ಬಗ್ಗೆ ಕ್ಲಿಯಾರಿಟಿ ಇರಬೇಕು.
ನೋಡಿ, ಈ ಕಿಡ್ನಿ ಮೇಲೆ ಅಡ್ರಿನಲ್ ಗ್ರಂಥಿ ಅಡ್ರಿನಲಿನ್ ಅನ್ನೋ ಹಾರ್ಮೋನನ್ನು ರಕ್ತಕ್ಕೆ ಉತ್ಪತ್ತಿ ಮಾಡುತ್ತೆ. ಯಾವಾಗ ಉತ್ಪತ್ತಿ ಮಾಡುತ್ತೆ? ಭಯ ಆದಾಗ ಉತ್ಪತ್ತಿ ಮಾಡುತ್ತೆ, ಖುಷಿ ಆದಾಗ ಉತ್ಪತ್ತಿ ಮಾಡುತ್ತೆ, ಆರ್ ಸಂವೇದನೆ ಏನಾದರೂ ಫೀಲಿಂಗ್ಸ್ ಆದಾಗ ಉತ್ಪತ್ತಿ ಆಗುತ್ತೆ, ಕೆಲವೊಂದು ಅಪಘಾತದ ಸಂದರ್ಭದಲ್ಲಿ ಉತ್ಪತ್ತಿ ಆಗುತ್ತೆ. ನಮಗಿಲ್ಲಿ ಭಯ ಮತ್ತು ಖುಷಿ ಆದಾಗ ಆಟೋಮೆಟಿಕ್ಕಾಗಿ ಅಡ್ರಿನಲಿನ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಈಗ ನಿನಗೆ ಭಯ ಆಯಿತು ಅನ್ನೋ ಅಡ್ರಿನಲಿನ್ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ಆ ಅಡ್ರಿನಲಿನ್ ಹಾರ್ಮೋನ್ ರಕ್ತದ ಮೂಲಕ ಓಡೋಡಿ ಹೋಗಿ ಹೃದಯದ ಬಡಿತವನ್ನು ಹೆಚ್ಚಿಸ್ಬಿಡತ್ತೆ. ಹೃದಯದ ಬಡಿತ ಹೆಚ್ಚಿತು ಅಂದರೆ ಆಟೋಮೆಟಿಕ್ಕಾಗಿ ಬ್ರೈನ್ ಏನಾಗ್ಬಿಡತ್ತೆ? ಡಲ್ ಆಗಿಬಿಡತ್ತೆ. ಅರ್ಥ ಆಗಿದೆಯಲ್ವಾ? ಹಾಗಾದ್ರೆ ಬ್ರೈನ್ ಡಲ್ ಆಗಬಾರ್ದು ಅಂದರೆ ಹಾರ್ಟ್ ಬೀಟ್ ಕಡಿಮೆ ಆಗಬೇಕು ಹೊರತು ಜಾಸ್ತಿ ಆಗಬಾರ್ದು. ಹಾರ್ಟ್ ಬೀಟ್ ಕಡಿಮೆ ಆಗಬೇಕಪ್ಪ ಅಂದರೆ ಅಡ್ರಿನಲಿನ್ ರಿಲೀಸ್ ಆಗಬಾರ್ದು. ಅಡ್ರಿನಲಿನ್ ರಿಲೀಸ್ ಆಗಬಾರ್ದು ಅಂದರೆ ಕೂಲಾಗಿ ಇರಬೇಕು. ಕೂಲ್ ಕೂಲ್ ಕೂಲ್. ನೋಡಿ, ಎಕ್ಸಾಮಲ್ಲಿ ಇವರು ಬ್ಯೂಟಿಫುಲ್ 9 ಗಂಟೆ ಖುಷಿಯಾಗಿ ಹೋಗಿದ್ದಾರೆ. ಆ ಕ್ವಶನ್ ಪೇಪರನ್ನು ಓಪನ್ ಮಾಡಿದ್ದಾರೆ. ಫಸ್ಟ್ ಪೇಜಲ್ಲಿ 4 ಕ್ವಶನ್ ಬರಲ್ಲ. ಆಟೋಮೆಟಿಕ್ಕಾಗಿ ಭಯ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಪೇಜಲ್ಲಿ ಮತ್ತೆ 3 ಕ್ವಶನ್ ಬರಲ್ಲ, ಮತ್ತೆ ಭಯ ಜಾಸ್ತಿ ಆಯಿತು. ಈ ಥರ ಭಯ ಜಾಸ್ತಿ ಆದ ಹಾಗೆ ಅಡ್ರಿನಲಿನ್ ಹಾರ್ಮೋನನ್ನು ಬಿಡುಗಡೆ ಮಾಡ್ತು. ಅದು ಹೃದಯದ ಬಡಿತವನ್ನು ಜಾಸ್ತಿ ಮಾಡ್ತು. ಬ್ರೈನ್ ಡಲ್ ಆಯಿತು. ತಲೆ ಮೇಲೆ ಕೈ ಇಟ್ಕೊಂಡ್ಲು. ಎಕ್ಸಾಮ್ ಎಕ್ಕುಟ್ಟು ಹೋಯಿತು. ಕ್ಲಿಯರ್? ಸರಿ, ಅಡ್ರಿನಲಿನ್ನ ಹೇಗೆ ಕಂಟ್ರೋಲ್ ಮಾಡೋದು ಸರ್? ಏನಿಲ್ಲ, ತ್ಯಾಗದಲ್ಲಿ ಇರ್ತಕ್ಕಂಥ ಆನಂದ ಭೋಗದಲ್ಲಿ ಇಲ್ಲ ಅಂತ. ತ್ಯಾಗಗಳನ್ನು ಮಾಡಬೇಕು. ಸರ್, ಏನು ತ್ಯಾಗ ಮಾಡಬೇಕು ಸರ್? ಏನು ತ್ಯಾಗ ಮಾಡೋದಲ್ಲ, ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು, ಟಫ್ ಪ್ರಶ್ನೆಗಳನ್ನು ಏನು ಮಾಡಬೇಕು? ತ್ಯಾಗ ಮಾಡಬೇಕು. ಸರ್, ತ್ಯಾಗ ಮಾಡೋದು ಅಂದರೆ ಆಲ್ರೆಡಿ ನಿನ್ನ ಮೈಂಡಲ್ಲಿ ನೀನು ಕಂಪ್ಲೀಟಾಗಿ ಮೈಂಡ್ ಸೆಟ್ ಮಾಡ್ಕೊಂಡೇ ಹೋಗ್ಬೇಕು. ನಾನು ಈ ಎಕ್ಸಾಮಲ್ಲಿ 10 ಪ್ರಶ್ನೆಗಳನ್ನು ಬಿಡ್ತೀನಿ. ನೋಡಿ, ನಮ್ಮ PC ಎಕ್ಸಾಮ್ ಎಷ್ಟಕ್ಕೆ ಗೆಲ್ತೀವಿ ನಾವು? 70ರಿಂದ 80% ಗೆಲ್ತೀವಿ. ಅಂದರೆ 20 ಪ್ರಶ್ನೆಗಳನ್ನು ಬಿಡ್ಬೋದು. ನೆಕ್ಸ್ಟ್ FDA SDA 65ರಿಂದ 75% ನಿಲ್ಲತ್ತೆ. 25% ಪ್ರಶ್ನೆಗಳನ್ನು ಬಿಡ್ಬೋದು. ಸೊ ನೆಕ್ಸ್ಟ್ KS IAS 30-40 ಪ್ರಶ್ನೆಗಳನ್ನು ಬಿಡ್ಬೋದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಹಾಗೆ ಇಷ್ಟು ಪ್ರಶ್ನೆಗಳನ್ನು ಬಿಟ್ಟ ನಂತರವೂ ಗೆಲ್ತೀವಿ ಅಂದಮೇಲೆ 100ಗೆ 100 ಮಾಡಬೇಕು ಅನ್ನೋ ಮಾನಸಿಕ ಸ್ಥಿತಿಯಲ್ಲಿ ಎಕ್ಸಾಮ್ಗೆ ಹೋಗಬಾರ್ದು. ನಾನು ಕೆಲವೊಂದು ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಬಿಟ್ಟೇ ಬಿಡ್ತೀನಿ, ತ್ಯಾಗ ಮಾಡೇ ಮಾಡ್ತೀನಿ ಅನ್ನೋ ಮಾನಸಿಕ ಸ್ಥಿತಿಯಲ್ಲಿ ಹೋಗಬೇಕು. ಇದರ ಲಾಭ ಏನಪ್ಪ ಅಂದರೆ, ನೋಡಿ, ಚೆನ್ನಾಗಿ ಓದ್ಕೊಂಡಿದ್ದೀರಾ, ಎಕ್ಸಾಮ್ ಹಾಲಲ್ಲಿ ಕೂತಿದ್ದೀರಾ, ಈಗ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ, ಓಪನ್ ಮಾಡಿ. ಫಸ್ಟ್ ಪೇಜಲ್ಲಿರೋ 4 ಪ್ರಶ್ನೆಗಳು ಬರಲ್ಲ. ಆಲ್ರೆಡಿ ನೀನು ಎಕ್ಸಾಮ್ ಹಾಲಿಗೆ ಕ್ವಶನನ್ನು ಬಿಡ್ತೀನಿ ಅನ್ನೋ ಮಾನಸಿಕ ಸ್ಥಿತಿಯಲ್ಲಿ ಹೋಗಿದೆಯಾ. 4 ಬಿಡಿ, ಇನ್ನು 96 ಪ್ರಶ್ನೆ ಇದೆ. ನೆಕ್ಸ್ಟ್ ಪೇಜ್ ಓಪನ್ ಮಾಡು, ಅದರಲ್ಲಿರೋ 4 ಕ್ವಶನ್ನು ಬರಲ್ಲ, ಇನ್ನೂ 92 ಇದೆ. ನೆಕ್ಸ್ಟ್ ಪೇಜ್ ಓಪನ್ ಮಾಡು, ಅದರಲ್ಲಿ 2 ಬರುತ್ತೆ, 2 ಬರಲ್ಲ. ನೆಕ್ಸ್ಟ್ ಪೇಜ್ ಓಪನ್ ಮಾಡು. ಈ ಥರ ಓಪನ್ ಮಾಡ್ತಾ ಹೋದಾಗ ಆಲ್ರೆಡಿ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಬಿಡುವ ಮಾನಸಿಕ ಸ್ಥಿತಿಯಲ್ಲಿ ಇರೋದ್ರಿಂದ 10 ಹೋಗಲಿ 20 ಹೋಗಲಿ ನಾನು ನೀಟಾಗಿ ಬರೀಬೇಕು ಅಂತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಬರ್ತೀಯ ಸ್ನೇಹಿತರೆ. ಸೊ ಸ್ನೇಹಿತರೆ, ಏನಾದರೂ ಮತ್ತೆ ಹೆಚ್ಚು ಪ್ರಶ್ನೆಗಳನ್ನು ಬಿಡ್ತಕ್ಕಂಥ ಸಂಭವ ಬಂತು ಅಂದರೆ ಆ ಕಡೆ ಈ ಕಡೆ ನೋಡಿ ಎಲ್ಲ ಸುಸ್ತಾಗಿರ್ತಾರೆ. ಈ ಪೇಪರ್ ತುಂಬ ಟಫ್ ಇದೆ, ಇಲ್ಲಿ 20 ಬಿಡೋ ಹಾಗಿಲ್ಲ, 25 ಬಿಡಬೇಕು. ಕೆಲವು ಸತಿ ಆ ಫಸ್ಟ್ ಪೇಜ್ ಓಪನ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಎಲ್ಲ ಪ್ರಶ್ನೆ ಬರುತ್ತೆ, ಹಕ್ಕ ನಾನು ಓದಿದ್ದೇ ಬಂದಿದೆ ಗೂಟ. ಇಲ್ಲಿ ಭಯ ಆದಾಗೂ ಅಡ್ರಿನಲಿನ್ ಬಿಡುಗಡೆ ಆಗುತ್ತೆ, ಖುಷಿ ಆದಾಗಲೂ ಅಡ್ರಿನಲಿನ್ ಬಿಡುಗಡೆ ಆಗುತ್ತೆ. ಅಡ್ರಿನಲಿನ್ ಬಿಡುಗಡೆ ಆಯಿತು ಅಂದರೆ ರಕ್ತದ ಮೂಲಕ ಹೋಗಿ ಹಾರ್ಟ್ ಬೀಟನ್ನು ಜಾಸ್ತಿ ಮಾಡುತ್ತೆ. ಹಾರ್ಟ್ ಬೀಟ್ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಬ್ರೈನ್ ಏನಾಗುತ್ತೆ? ಡಲ್ ಆಗುತ್ತೆ. ನೀನು ಪೇಪರ್ ಗೊತ್ತಿದ್ದೆಲ್ಲ ಬಂದು ಸೋಲ್ತಕ್ಕಂಥದ್ದು ಖಚಿತ, ಏನು ಗೊತ್ತಿಲ್ಲದಂಗೆ ಭಯಪಟ್ಟು ಸೋಲ್ತಕ್ಕಂಥದ್ದು ಖಚಿತ. ಯಾಕಂದರೆ ಅಡ್ರಿನಲಿನ್ ಬಿಡುಗಡೆ ಆಯಿತು ಅಂದರೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಯಿತು ಅಂದರೆ ಬ್ರೈನ್ ಡಲ್ ಆಗುತ್ತೆ, ಎಕ್ಸಾಮ್ ಎಕ್ಕುಟ್ಟು ಹೋಗುತ್ತೆ. ಅದಕ್ಕೆ ಭಯ ಮತ್ತು ಖುಷಿ ಇದ್ದಾಗ ಆರಾಮ್ ಸ್ಥಿತಪ್ರಜ್ಞನಾಗಿ ಇರಬೇಕು. ಓಂ ನಮಃ ಶಿವಾಯ. ಶೈಲಪುತ್ರಿ ನಮಂ ನಮಃ. ಕ್ಲಿಯರ್? ಗೆಲ್ತೀನಿ. ಸೊ ಸ್ನೇಹಿತರೆ, ಈ ಮಾನಸಿಕ ಸ್ಥಿತಿಯಲ್ಲಿದ್ದಾಗ ಆಟೋಮೆಟಿಕ್ಕಾಗಿ ಅಡ್ರಿನಲಿನ್ನ ರಿಲೀಸ್ ಮಾಡಲ್ಲ. ಹೃದಯ ಆರಾಮಾಗಿ ನೀನು ಏನು ಕಂಟ್ರೋಲಾಗಿ ಇಟ್ಟಿರ್ತೀಯ ಅದೇ ಹಾರ್ಟ್ ಬೀಟನ್ನು ಮಾಡ್ತಿರತ್ತೆ. ಬ್ರೈನ್ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀನು ಎಕ್ಸಾಮ್ ಹಾಲಲ್ಲಿ ಬ್ಯೂಟಿಫುಲ್ಲಾಗಿ ಗೆಲ್ತೀಯ ಸ್ನೇಹಿತರೆ. ಖುಷಿಯಾಗಿ ಯೋಚನೆ ಮಾಡಿ ಎಲ್ಲ ಟಿಕ್ ಮಾಡಿ ಗೆಲ್ತೀಯ. ಕ್ಲಿಯರ್? ಸರ್, ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಮೈಂಡ್ ಅಂದರೆ ಏನು ಅಂತ ನೀವು ಎಲ್ಲೆಲ್ಲಿಗೆ ಬರ್ತಿದ್ದೀರಾ ಸರ್? ಹೌದು ಸ್ನೇಹಿತರೆ, ಆ ಮೈಂಡ್ ಅಂದರೆ ಏನು ಅಂತ ನಿಮಗೆ ರಿಸರ್ಚ್ ನಿಮಗೆ ಗೊತ್ತಾಗ್ಬಿಟ್ರೆ ಸಾಕು, ನಿಮ್ಮ ಲೈಫಲ್ಲಿ ಅರ್ಧ ಗೆಲ್ತೀರಾ. ದಿಸ್ ಈಸ್ ಮೈಂಡ್. ಏನು ಸಾರ್, ವಾಟ್ ಈಸ್ ಮೈಂಡ್ ಅಂತ ಮತ್ತೆ ತೋರಿಸ್ತಾ ಇದ್ದೀರಾ? ಹೇಳೇ ಬಿಡ್ತೀನಿ. ಮೈಂಡ್ ಈಸ್ ಎ
ಬ್ರಿಡ್ಜ್ ಇನ್ ಬಿಟ್ವೀನ್ ಹಾರ್ಟ್ ಆ್ಯಂಡ್ ಬ್ರೈನ್. ಹೃದಯ ಮತ್ತು ಮೆದುಳಿನ ಸೇತುವೆ ಥರ ಕೆಲಸ ಮಾಡ್ತಕ್ಕಂಥದ್ದೇ ಮನಸ್ಸು, ಮೈಂಡ್. ಸ್ಟ್ರಾಂಗ್ ಮೈಂಡ್ ಇನ್ ಎ ಸ್ಟ್ರಾಂಗ್ ಬಾಡಿ, ಅಥವಾ ಸ್ಟ್ರಾಂಗ್ ಬಾಡಿ ಇನ್ ಎ ಸ್ಟ್ರಾಂಗ್ ಮೈಂಡ್. ಅಂದರೆ ಸ್ಟ್ರಾಂಗ್ ಮನಸ್ಸು ಸ್ಟ್ರಾಂಗ್ ಬಾಡಿಯನ್ನು ನಿರ್ಮಾಣ ಮಾಡುತ್ತೆ, ಸ್ಟ್ರಾಂಗ್ ಬಾಡಿ ಸ್ಟ್ರಾಂಗ್ ಮನಸ್ಸನ್ನು ನಿರ್ಮಾಣ ಮಾಡ್ಕೊಳ್ಳುತ್ತೆ ಅಂತ. ಹಾಗಾದರೆ ಸಿಂಪಲ್ ಸ್ನೇಹಿತರೆ, ಮೈಂಡ್ ಹಾರ್ಟ್ ಮತ್ತು ಬ್ರೈನ್ ಏನಿದೆ ಅದರ ಬ್ರಿಡ್ಜ್ ಅಂದರೆ ಅರ್ಥ ಏನು? ಯಾವ ಸಂದರ್ಭದಲ್ಲಿ ಹೃದಯದ ಕೆಲಸ ಜಾಸ್ತಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮೆದುಳಿನ ಕೆಲಸ ಜಾಸ್ತಿ ಮಾಡಬೇಕು, ಈ ಥರ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಎನರ್ಜಿನೇ ದಟ್ ಈಸ್ ದ ಮೈಂಡ್. ಈ ಸ್ಟ್ರಾಂಗ್ ಮೈಂಡ್ ಯಾರಲ್ಲಿ ಇರುತ್ತೋ ಅವನು ಬ್ಯೂಟಿಫುಲ್ಲಾಗಿ ಲೈಫಲ್ಲಿ ಇತಿಹಾಸನ ನಿರ್ಮಾಣ. ಈ ಧೀರುಭಾಯ್ ಅಂಬಾನಿ ಇರ್ಬೋದು, ಬಿಲ್ ಗೇಟ್ಸ್ ಇರ್ಬೋದು, ಸ್ಟೀವ್ ಜಾಬ್ಸ್ ಇರ್ಬೋದು, ಈ ಜಗತ್ತಲ್ಲಿ ಇರ್ತಕ್ಕಂಥ ಎಲ್ಲ ಇತಿಹಾಸಕಾರರ ಅತ್ಯಂತ ಸ್ಟ್ರಾಂಗೆಸ್ಟ್ ಝೋನ್ ಯಾವುದಪ್ಪ ಅಂತ ಕೇಳಿದ್ರೆ ಬ್ರೈನ್ ಅಲ್ಲ, ಹಾರ್ಟ್ ಅಲ್ಲ, ಕಿಡ್ನಿ ಅಲ್ಲ, ಅವೆಲ್ಲವನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಮೈಂಡ್. ಈ ಮೈಂಡ್ ಸೆಟ್ಟನ್ನು ನೀವು ಚೆನ್ನಾಗಿ ಇಟ್ಕೊಳ್ಬೇಕು ಸ್ನೇಹಿತರೆ. ಸರ್ ಇದನ್ನು ಹೆಂಗೆ ಇಟ್ಕೊಳ್ಳೋದು ಸರ್? ಹೆಂಗೆ ಇಟ್ಕೊಳ್ಳೋದು? ಸಿಂಪಲ್. ನಮ್ಮ ಸಂಸ್ಕಾರ, ನಮ್ಮ ಭಾವನೆಗಳೇ ಹೇಳುತ್ತೆ. ಯಾರ ಮೇಲೆ ನಮ್ಮ ಭಾವನೆಗಳು, ಆ ಭಾವನೆಗಳಿಂದ ನೋಡಿ. ಯಾರನ್ನು ಮೆದುಳಿಂದ ನೋಡಬೇಕು, ಮೆದುಳಿಂದ ನೋಡಿ. ಹಾಗಾದರೆ ಮೆದುಳು ಮತ್ತು ಭಾವನೆಯನ್ನು ಸರಿಯಾದ ರೀತಿಯಲ್ಲಿ ಹೃದಯವನ್ನು ಬ್ಯಾಲೆನ್ಸ್ ಮಾಡಿ ಸ್ಟ್ರಾಂಗ್ ಮೈಂಡ್ ಇದೆ ಅಂತ ಗೊತ್ತಾಗುತ್ತೆ. ಕ್ಲಿಯರ್? ನಿಮ್ಮದು ಸ್ಟ್ರಾಂಗ್ ಮೈಂಡಾ? ಹೌದು ಸರ್, ನಿಮ್ಮದು ಸ್ಟ್ರಾಂಗ್ ಮೈಂಡ್. ಹಾಗಾದ್ರೆ ಸ್ಟ್ರಾಂಗ್ ಮೈಂಡ್ ಅಂದಮೇಲೆ ಬ್ಯೂಟಿಫುಲ್ಲಾಗಿ PC ಎಕ್ಸಾಮ್ ಯಾಕೆ ಅಲ್ವಾ? ಡೈರೆಕ್ಟ್ DC ಎಕ್ಸಾಮ್ಗೆ ಹೋಗ್ಬಿಡೋಣ. UPSC ಎಕ್ಸಾಮ್. ಸರ್ UPSC ಎಕ್ಸಾಮ್ ಹೇಗಿರುತ್ತೆ ನೋಡಿ, ಈ ಇಸ್ವಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಬ್ಯೂಟಿಫುಲ್ ಎಂಜಾಯ್ ಮಾಡಬೇಕು ನಾವು. ಯಾಕೆಂದರೆ ಈ UPSC ಎಕ್ಸಾಮ್ಗೂ ಈ ಇಸ್ವಿಗೂ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕನೆಕ್ಷನ್ಸ್ ಇದೆ. UPSC ಎಕ್ಸಾಮ್ 3 ರೀತಿಯಲ್ಲಿ ನಡೆಯುತ್ತೆ. ಒಂದು ಪ್ರಿಲಿಮ್ಸಲ್ಲಿ 2 ಪೇಪರ್ ಇರುತ್ತೆ. ಆ 2 ಪೇಪರನ್ನು ನೀವು ಕ್ಲಿಯರ್ ಮಾಡಿಕೊಂಡ್ರೆ ನೀವು ಒಳಗಡೆ ಏನು ಮಾಡ್ತೀರಾ, ಕ್ವಾಲಿಫೈಡ್ ಆಗ್ತೀರಾ. ಕ್ವಾಲಿಫೈಡ್ ಆದಮೇಲೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ 7 ಪೇಪರನ್ನು ನೀವು ಟಾರ್ಗೆಟ್ ಮಾಡ್ತೀರಾ ಸ್ನೇಹಿತರೆ. ಆ 7 ಪೇಪರನ್ನು ಟಾರ್ಗೆಟ್ ಮಾಡಿದಾಗ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ 1750 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ವೈವಾ ಒಂದು 275 ಇರುತ್ತೆ ಟೋಟಲ್. ಅದಕ್ಕೆ ಈ ವರ್ಷದಲ್ಲಿ ಯಾರು ಹುಟ್ಟಿರ್ತೀರ ಅವರಿಗೆ ಒಂದು ಸುವರ್ಣ ಅವಕಾಶ. ಅಂದರೆ ಈ ವರ್ಷದ ಇಸ್ವಿನೇ ನಮ್ಮ UPSCಯ ಟೋಟಲ್ ಮಾರ್ಕ್ಸ್ 2025. ಸೊ ಸ್ನೇಹಿತರೆ, 2025 ಟೋಟಲ್ ಮಾರ್ಕ್ಸ್ ಇದೆಯಲ್ವಾ, ಆ ಟೋಟಲ್ ಮಾರ್ಕ್ಸಲ್ಲಿ ನಾವು UPSC DC ಅದಕ್ಕಿಂತ ದೊಡ್ಡ ಹುದ್ದೆಗೆ ಹೋಗಬೇಕು ಅಂದರೆ ಎಷ್ಟು ಮಾರ್ಕ್ಸ್ ತೆಗಿಬೇಕು? ಇಲ್ಲಿವರೆಗೂ ರೆಕಾರ್ಡ್ ಆಗಿರೋದು 1176. ಅಂದರೆ 55 to 60% ರೆಕಾರ್ಡ್. ಇನ್ನೂ 800-900 ಮಾರ್ಕ್ಸನ್ನು ಯಾರೂ ತೆಗಿಲಿಕ್ಕೆ ಆಗಿಲ್ಲ. ಹಂಗಂದರೆ ನಮ್ಮ ಹಾರ್ಟೆಸ್ಟ್ ಝೋನ್ಗಳೇನಿದಾವ, ನಮ್ಮ ಫೇವ್ರೇಟ್ ಝೋನ್ಗಳೇನಿದಾವ, ಆ ಫೇವ್ರೇಟ್ ಝೋನ್ಗಳನ್ನು ಅರ್ದು ಕುಡಿದು ಬಿಡಬೇಕು. ಎಲ್ಲಿ ನಮ್ಮ ವೀಕ್ನೆಸ್ ಇದೆ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಆಗದೇ ಇಲ್ಲ ಅನ್ನೋದು ಬಿಡ್ಬೋದು. ಯಾಕಂದರೆ UPSC ಕ್ರ್ಯಾಕ್ ಮಾಡಲಿಕ್ಕೆ 225ಕ್ಕೆ 225 ತೆಗಿಯೋ ಹಾಗಿಲ್ಲ. 1100, 1200, 1300 ತೆಗೆದುಬಿಟ್ರೆ ಸಾಕು, ನೀವು ಬ್ಯೂಟಿಫುಲ್ ಆಗಿರ್ತಕ್ಕಂಥ UPSC ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ತೀರಾ ಸ್ನೇಹಿತರೆ. ನೋಡಿ, ಒಂದಿಬ್ಬರು ವ್ಯಕ್ತಿಗಳು ಭಾರಿ ಚೆನ್ನಾಗಿ ಹೇಳಿದ್ದಾರೆ. ಒಬ್ಬ ರವೀಂದ್ರನಾಥ್ ಟ್ಯಾಗೋರ್, ಇನ್ನೊಂದು ನಮ್ಮ ಎಡ್ಮಂಡ್ ಹಿಲೇರಿ, ಮೌಂಟ್ ಎವರೆಸ್ಟನ್ನು ಏರಿರ್ತಕ್ಕಂಥ ವ್ಯಕ್ತಿ. ಕರೆಕ್ಟ್. ಇವ ಹೇಳಿದ್ದಾನೆ, ಯತ್ನ ಮಾಡಿ ಸೋಲು, ಆದರೆ ಪ್ರಯತ್ನ ಮಾಡಿ ಸೋಲು, ಆದರೆ ಪ್ರಯತ್ನ ಮಾಡುವುದರಲ್ಲಿ ಸೋಲಬೇಡ. ಪ್ರಯತ್ನ ಮಾಡಿ ಸೋಲು, ಆದರೆ ಎಷ್ಟು ಸೋತ್ರೂ ಪ್ರಯತ್ನ ಮಾಡ್ತಾಲೇ ಇರು, ಪ್ರಯತ್ನ ಮಾಡೋದರಲ್ಲಿ ಮಾತ್ರ ಸೋಲ್ಬೇಡ ಅಂತ. ದಟ್ ಇಸ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲೈನ್. ನಾನು ಈಗ ಸೋತರು ಮತ್ತೆ ಪರ್ವತ ಏರಬಹುದು. ಯಾಕೆ ಗೊತ್ತಾ? ಪರ್ವತ ಬೆಳೆಯುವುದಿಲ್ಲ, ಅಣ್ಣ ಬೆಳೀತಾನೆ. ಹಾಗಾಗಿ ನಾನು ಮುಂದೊಂದು ದಿವಸ ಆ ಪರ್ವತನ ಏರ್ತೀನಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹಂಬಲ, ಒಂದು ಆಸೆ, ಒಂದು ಗುರಿ ಇರಲಿ ಸ್ನೇಹಿತರೆ. ಭಗವಂತ ಶೈಲಪುತ್ರಿ ಆಶೀರ್ವಾದ ಮಾಡಲಿ. ಎಡ್ಮಂಡ್ ಹಿಲೇರಿ, ರವೀಂದ್ರನಾಥ್ ಟಾಗೋರ್, ಆ ಥರ ನೀವು ಕೂಡ ಆಗ್ಬೋದು. ಯಾಕೆಂದರೆ 800 ಜನರಲ್ಲಿ ನೀವು ಸ್ಪೆಷಲಾಗಿ ಒಂದು ಎಕ್ಸಾಮ್ ಪಾಸ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ಪಕ್ಕ ಮುಂದಿನ ವಿಜಯದಶಮಿ ನಿಮ್ಮ ಗೆಲುವಿನೊಂದಿಗೆ ಆಚರಣೆ ಆಗುವಂತಾಗಲಿ. ಆ ಆಶೀರ್ವಾದವನ್ನು ಆ ದುರ್ಗಾ ಪರಮೇಶ್ವರಿ ಮಾಡಲಿ ಅಂತ ಹೇಳ್ತಾ ಈ ಬ್ಯೂಟಿಫುಲ್ ವಿಡಿಯೋನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಸ್ನೇಹಿತರೆ.